ದಕ್ಕಿದರೂ ಕೂಡ ಒಳಗ ನಿಮ್ಮ ಸಿಟ್ಟಿನ ಆ ಭರದೊಳಗೆ ಆ ದ್ವೇಷ, ಅಸೂಯ, ಆ ಸ್ವಭಾವ ಆ ಮಗುವಿನಲ್ಲಿ ಅರಗಿಸ್ಕೊಳ್ಳೋಕ್ಕಾಗೋದಿಲ್ಲ. ಅದು ಚೀರ್ತದೆ, ಅಳುತ್ತದೆ. ಅಳೋದು ಚೀರೋದೆಲ್ಲ ಮಾಡ್ತದೆ. ಕಾರಣ ಏನು ಅಂತಂದರೆ ತಾಯಿಯ ಆ ಭಾವನೆಯಿಂದ ಬಂದಿರತಕ್ಕಂಥದ್ದು. ಭಾವನೆಗಳಿಗೆ ಭಾಳ ಜೀವ ಅದಾವ. ಅಂಥ ರೀತಿಯೊಳಗೆ ಹಾಲು ಕುಡಿದ ನಂತರದೊಳಗೆ ಅದು ಆ ಭಾವನೆಗಳು ದೂರ ಹೋಗ್ಬೇಕಾದ್ರೆ ಮತ್ತೇನು ಮಾಡ್ತೀರಿ? ಅಕ್ಕಪಕ್ಕ ಸ್ವಾಮಿಗಳ ಮಠಕ್ಕೆ ಕರ್ಕೊಂಡು ಹೋಗಿ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ ಒಂದಿಷ್ಟು ಆಧರಿಸ್ತಾರೆ, ಇಲ್ಲ ಒಂದಿಷ್ಟು ಇಳು ತೆಗಿತಾರೆ, ನದರು ತೆಗಿತಾರೆ. ಅದರ ಜೊತೆಗೆ ಆ ಭಾವನೆ ಅದೆಲ್ಲ ರೀತಿಯಲ್ಲೂ ಕೂಡ ಮತ್ತು ಮಕ್ಕಳು ಯಥಾವತ್ತಾಗಿ ಆರೋಗ್ಯಪೂರ್ಣವಾಗಿ ನಡೀತದೆ. ಇದು ಹಿಂದಿನ ಕಾಲದವ್ರು ನಂಬಿದ ಒಂದು ವಿಜ್ಞಾನ. ಇತ್ತೀಚಿನ ಕಾಲದೊಳಗೆ ಎಲ್ಲದಕ್ಕೂ ಮೆಡಿಕಲ್ ಅಂತ ತಿಳ್ಕೊಂಡು ಡಾಕ್ಟ್ರ್ ಕಡೆ ಹೋಗ್ತಾರೆ. ಅವ್ರು ಏನೋ ಒಂದು ಕೊಡ್ತಾರೆ, ತಗೊಳ್ತಾರೆ, ಅದು ಅಳೋದು ನಿಲ್ಲಿಸ್ತದೆ. ಖರೆ ಮೂಲ ಏನು ಅಂದರೆ ಈ ದೇಶದೊಳಗೆ ಋಷಿಮುನಿಗಳು ಕಂಡಿಡಿದ ಸತ್ಯ ಏನು ಅಂತಂದರೆ ಹೆಣ್ಮಕ್ಳ ಮನೆಯೊಳಗೆ ಒಳ್ಳೆ ರೀತಿಯೊಳಗೆ ಆ ಚಂದ ಮನೆ ಇರಬೇಕಂದ್ರೆ ಆ ತಾಯಿಯಂತೆ ತನ್ನ ಮಗುವಿಗೆ ಯಾವ ರೀತಿಯಾಗಿ ಸಿಟ್ಟಿನ ಬರೋದೊಳಗೆ ಏನೆಲ್ಲ ರೀತಿಯೊಳಗೆ ಹಾಲು ಕುಡಿಸೋದೇನಿದೆಲ್ಲ ಅದು ಕೂಡ ಹೆಂಗೆ ಡೈಜೆಷನ್ ಆಗೋದಿಲ್ಲ. ಅದರಂಗ ಅಡುಗೆ ಮನೆಯೊಳಗೆ ನೆನಪಿರಲಿ ತಮಗೆ, ಅಡುಗೆ ಮನೆಯೊಳಗೆ ಅಡುಗೆ ಮಾಡ್ತಿರ್ತಾರೆ ಕೆಲವೊಬ್ಬರು, ನಿಮ್ಮೂರಾಗಲ್ಲ ಬೇರೆ ಕಡೆ. ಅಡುಗೆ ಮಾಡುವ ಸಂದರ್ಭದೊಳಗೆ ಅಡುಗೆ ಮನೆಯಾಗಿದ್ದವ್ರಿಗೆ ಕಾಣಂಗೆ ಟಿ ವಿ ಹಾಕಿರ್ತಾರೆ. ಟಿ ವಿ ನೋಡ್ಕೊಂತ ಅಡುಗೆ ಮಾಡ್ತಿರ್ತಾರೆ. ಏನು ಎಲ್ಲ ರೀತಿಯ ರೊಟ್ಟಿ, ಅನ್ನ, ಸಾರ, ಪಲ್ಯ ಏನದ ಟಿ ವಿ ನೋಡ್ಕೊಂತ ಅಡುಗೆ ಮಾಡ್ತಿರ್ತಾರೆ. ಅದಾ ಸಂದರ್ಭದಲ್ಲಿ ಗಂಡ ಬಂದು ಏನೋ ಅಂತಾನ, ಅತ್ತೆ ಬಂದು ಇನ್ನೊಂದು ಏನೋ ಅಂತಾಳ. ಅವೆಲ್ಲ ಟಿ ವಿಗಳದೊಂದು, ಗಂಡಂದೊಂದು, ಹೆಂಡತಿದೊಂದು, ಹಿಂಗೆಲ್ಲ ತಳಮಳ ಒಳಗೆಲ್ಲ ಚಾಲುವಾಗಿರ್ತದೆ. ಅಡುಗೆ ಮಾಡಲೇಬೇಕಾಗಿರ್ತದೆ, ಮಾಡಾಕತ್ತಿರ್ತಾವ. ಮಖ ಗಂಟಾಕಿ ಕಿವುಚಿ ಒಳಗೆಲ್ಲ ಸಿಟ್ಟಿರ್ತದ. ಅನ್ನ ಮಾಡ್ತಿರ್ತಾಳೆ, ಅನ್ನಕ್ಕೆ ಉಪ್ಪು ಹಾಕ್ತಿರ್ತಾಳೆ, ಹಿಂಗೆ ಸಿಟ್ಟು ತೊಗೊಂಡು ಹಿಂಗೆ ಹೊರೋದು, ಹಿಂಗೆ ಒಗೆಯೋದು. ಇನ್ನು ಸಾರು ಮಾಡುವಾಗ ನೋಡ್ಬೇಕು, ಖಾರ ಹಂಗೆ ಹಾಕೋದ, ಉಪ್ಪು ಹಂಗೆ ಹಾಕೋದು, ಇದು ಏನಾಯ್ತೇನೋ ಹಂಗೆ ಹಿಂಗೆ ಅಂತ ತಿಳ್ಕೊಂಡು ಖಾರ ಉಪ್ಪು ಹಿಂಗೆಲ್ಲ ಹಾಕ್ತಾರಲ್ಲ. ನೆನಪಿರಲಿ, ಋಷಿಗಳು ಶಾಪ ಕೊಡೋದು ಕೇಳಿರೆ, ಋಷಿಗಳು ಶಾಪ ಕೊಡ್ತಾರಲ್ಲ, ಹಿಂಗೆ ಕೈಯಾಗಿ ನೀರು ತೊಗೊಂಡು ಹಿಂಗೆ ಉಗ್ತಾರಲ್ಲ, ಈ ಶಾಪ ಆಗಲಿ ಅನ್ನೋ ಲೆಕ್ಕದಾಗ ಹೆಂಗೆ ಉಗ್ತಾರಲ್ಲ, ಅಡುಗೆ ಮಾಡೋ ಟೈಮ್ನ್ಯಾಗ ಇವೆಲ್ಲ ನೋಡ್ಕೊಂತ ಕೇಳ್ಕೊಂತ ಇವರು ಖಾರ ಹಿಂಗೆ ಹೋಗೋದು, ಉಪ್ಪು ಹಿಂಗೆ ಹೋಗೋದು, ಸಿಟ್ಟಿನಾಗ ಭಾವ ಅದೇನೈತಿ ಸಿಟ್ಟ ಎಲ್ಲ ಅದ್ರಾಗ ಹಾಕೋದು. ಈ ಕೈಗೆ ಅದ್ಭುತವಾದ ಕೆಲಸ ಅದ, ಅದ್ಭುತವಾದ ಶಕ್ತಿ ಅದ. ನೀವು ಮನಸ್ಸಿನಿಂದ ಬಂದಿದ್ದು ಕೈಯಿಂದ ಕೊಟ್ರಂದ್ರೆ ಅದು ಅಲ್ಲಿ ಸೇರ್ತದೆ. ಈ ರೀತಿಯೊಳಗೆ ಅಡುಗೆ ಮಾಡಿದ ಮೇಲೆ ತಂದ ಡೈನಿಂಗ್ ಟೇಬಲಿಗೆ ಅಡುಗೆ ತಂದು ಇಡ್ತೀರಿ. ಊಟಕ್ಕೆ ಕುಂದಿರ್ತಾರೆ ಮನೆಯಾಗೆಲ್ಲರೂ ಊಟಕ್ಕೆ ಕುಂದಿರ್ತಾರೆ. ಊಟಕ್ಕೆ ಕುಂದ್ರೋದಕ್ಕಿಂತ ಮೊದಲು ಚಲೋ ಇರ್ತಾರೆ ಎಲ್ಲರೂ. ಊಟಕ್ಕೆ ಕುಂದ್ರೋದಕ್ಕಿಂತ ಮೊದಲು ಎಲ್ಲ ಚಲೋ ಇರ್ತಾರೆ, ಊಟ ಮಾಡ್ತಾರೆ. ಊಟ ಮಾಡಿದ ಮೇಲೆ ಸುಮ್ಮನೆ ಒಂದು ರೀಸನ್ ಇರೋಂಗಿಲ್ಲ, ಸಣ್ಣ ವಿಷಯ ಇರ್ತದೆ, ಚಾಲು ಆಗ್ತದೆ ನೋಡ್ರಿ ಜಗಳ. ಸಣ್ಣ ವಿಷಯ ಅದು ರಂಪಾಟಾಗಿ ಏನು ಜಗಳ ಎಲ್ಲಿವರೆಗೆ ಬರ್ತದೆ ಅಂದರೆ ಒಬ್ಬರು ಕಂಡ್ರೆ ಒಬ್ರಿಗೆ ಆಗಿ ಬರೋಂಗಿಲ್ಲ, ಸಿಟ್ಟು ಸಿಡಿಮಿಡಿ ಚಾಲು ಆಗ್ತಾವ. ಅವಾಗ ಸ್ವಾಮಿಗಳು ತಗ ಬರೋದ, ಸ್ವಾಮಿಗಳ ಯಾರ ಮಾಡಿಸಿಬಿಟ್ಟಾರ ನೋಡ್ರಿ ನಮಗೆ, ಹೌದಾ? ಯಾರ ಮಾಡಿಸಿಬಿಟ್ಟಾರ್ರಿ, ಮನ್ಯಾಗ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಅದಿಲ್ಲ ಇದಿಲ್ಲ, ನಮ್ಮ ಅತ್ತಿನ ಭಾಳ ಜೀವಿದ್ಲು ಮೊದಲು, ಈಗೆಲ್ಲ ಹಿಂಗಾಗಿಬಿಟ್ಟಾಳ, ನಮ್ಮ ಮಾವ ಹಿಂಗಂತಾನ, ನನ್ನ ಗಂಡ ಹಿಂಗಂತಾನ ಅಂತ ಹಿಂಗೆಲ್ಲ ಚಾಲುವಾಗಕ್ಕೆ ಮೂಲ ಕಾರಣ ಏನು ಅಂದರೆ ಅಡುಗೆ ಮಾಡೋ ಪದ್ಧತಿಯೊಳಗೆ ಏನು ಭಾವನೆಗಳದಾವಲ್ಲ, ಆ ಭಾವನೆಗಳ ಪೂರಕವಾಗಿ ಅಡುಗೆ ಮನೆ ಬರ್ತದೆ. ಅದರ ಬದಲಿಗೆ ಬೇರೆ ಯಾವುದೋ ಒಂದು ರೀತಿಯಿಂದ ಏನೇನೋ ಮಾತಾಡ್ಕೊತ ಮಾಡೋದ್ರಿಂದಲೂ ಕೂಡ ಆ ಎಲ್ಲ ರೀತಿಯ ಭಾವನೆ ಸೇರ್ತವೆ. ಇಂದಿನ ಹಿರಿಯರು ಏನು ಮಾಡಿದರು ಅಂದರೆ ಅದಕ್ಕೆ ಮೊಟ್ಟ ಮೊದಲು ಬಯಕೆಯಲ್ಲಿಯೇ ತಾಯಿ ಒಟ್ಟಿಲಿದ್ದಾಗಲೇ ಚಲೋ ಕಥೆಗಳನ್ನು ಓದಿಸುವಂಥದ್ದು, ಚಲೋ ನೀತಿಯ ಹಾಡುಗಳನ್ನು ಆಡಿಸ್ತಕ್ಕಂಥದ್ದು ಅಲ್ಲಿದ್ದ ಆರಂಭ. ಅದು ಆಮೇಲೆ ಬೆಳೆದ ನಂತರದಲ್ಲಿ ಈಗ ನಿಮಗೆಲ್ಲ ನೆನಪದ, ವರ್ಷದೊಳಗೆ 12 ತಿಂಗಳದ, ಹೌದಾ? 12 ತಿಂಗಳೊಳಗೆ ಹುಣ್ಣಿಮೆ, ಅಮಾಸಿ ಅವು 12 ಬರ್ತಾವಲ್ಲ, ಅಂಥದ್ರ ನಡುವ ಎಲ್ಲ ಹಬ್ಬ ಹರಿದಿನಗಳು ನಿಮ್ಮವ ಜಾಸ್ತಿ ಅದಾವೆ. ನಿಮ್ಮವ ಒಂದು ಮಾತ್ರ ಬಿಟ್ಟಾರೆ ಗಂಡು ಮಕ್ಳ ಪಾಲಿಗೆ. ಯಾವ್ದು ಹೇಳ್ರಿ? ಯಾವುದ್ರಿ? ಅದೊಂದು ಗೊತ್ತದ, ಹೋಳಿ ಹುಣ್ಣಿ ಒಂದು ಚಲೋ ಹಬ್ಬ ಬಿಟ್ಟಾರ. ಉಳಿದವೆಲ್ಲ ನಿಮ್ಮವ. ಅಷ್ಟು ಹಬ್ಬದೊಳಗೆ ಎಲ್ಲ ರೀತಿಯ ಬುದ್ಧಿ ಮಾತುಗಳು ಹೇಳೋದು ಕೇಳೋದು ನಿಮಗೆ. ಇಷ್ಟು ಮಂದಿ ಅದರಲ್ಲಿ ಪುರಾಣದಾಗ ಹೆಣ್ಮಕ್ಳ ಸಂಖ್ಯೆ ಜಾಸ್ತಿನೇ ಅದ, ಗಂಡ್ಮಕ್ಳ ಸಂಖ್ಯೆ ಕಡಿಮೆನೇ ಅದ. ಕಾರಣ ಏನು ಹೇಳ್ರಿ? ನೀವು ಹೆಣ್ಮಕ್ಳು ಸುಧಾರಿಸಿದ್ರೆ ಮನೆ ಸುಧಾರಿಸ್ತದೆ. ಹೆಣ್ಮಕ್ಳು ಸುಧಾರಿಸಿದ್ರು ಅಂದರೆ ಬೇಕಾದ ಎಲ್ಲ ರೀತಿಯಲ್ಲೂ ಕೂಡ ಬದಲಾವಣೆ ಆಗ್ತದೆ ಅಂತ ತಿಳ್ಕೊಂಡು ಮೊದಲಿನ ಋಷಿಮುನಿಗಳೇ ಈ ಅಮಾವಾಸ್ಯೆ ಹುಣ್ಣಿಮೆ ಎಲ್ಲ ದಿನಗಳನ್ನು
ಭಾಳ ಚಂದ ಮಾಡಿ ಅದು ನಿಮಗಾಗಿ ಆಚರಣೆ ಮಾಡೋಕ್ಕಾಗಿ ಕೊಟ್ಟಾರ. ಕಾರಣ ಇಲ್ಲಿ ಕೂಡ ಆ ಭಾವನೆಗಳು ಬದಲಾಗುವಂಥ ಒಂದು ಏನು ಕೆಲಸ ಅದಲ್ಲ, ಆ ಕೆಲಸ ಇಲ್ಲಿ ನಡಿಬೇಕಂದ್ರೆ ಮೊದಲು ಅಡುಗೆ ಮನೆಯೊಳಗೆ ಹಾಡಾಡ್ಕೋಂತ ನಕ್ಕೋಂತ ಇಲ್ಲ, ಹಾಡಾಡ್ಕೋಂತ ನಕ್ಕೋಂತ ಇದ್ದ ಅಡುಗೆ ಮಾಡಿದರು ಅಂದರೆ ಉಂಡವರು ಕೂಡ ನಗ್ತಾರೆ, ಊಟ ಮಾಡಿದವರು ಕೂಡ ನಗುತ್ತಾರೆ, ಸಂತೋಷ ಪಡ್ತಾರೆ, ಹಚ್ಕೊತಾರೆ, ಮೆಚ್ಕೊತಾರೆ. ಸಂಸಾರ ಭಾಳ ಸುಂದರವಾಗಿ ಸಾಗಾಕ ನಿಮ್ಮ ಅಡುಗೆ ಮನೆಯೂ ಕಾರಣ.